ಅವರು ಒಂದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಕೈಯಲ್ಲಿ ಕಲ್ಲು ಹೊಡ್ಸಿದ್ದಾರೆ ಬಸ್ಸಿಗೆ. ಎರಡನೇದಾಗಿ ಟಯರಿಗೆ ಬೆಂಕಿ ಹಚ್ಚಿಸಿದ್ರು. ಮೂರನೇದಾಗಿ ಅವ್ರ ಭಾಷಣದಲ್ಲಿ ಸಹ ಅದೇ ವಿಷಯ ಹೇಳಿದ್ರು. ಬಾಂಗ್ಲಾದೇಶ ಆದ ಪರಿಸ್ಥಿತಿಯನ್ನ ನಾವು ನಿಮ್ಗೂ ತರ್ತೇವೆ ಅನ್ನುವಂತ ಒಬ್ಬ ದಲಿತ ರಾಜ್ಯಪಾಲರ ಮೇಲೆ ಹೇಳಿದ್ದಾರೆ. ಈಗ ಇವರಿಗೆ ರಾಜ್ಯಪಾಲರು ದಲಿತರು ಅನ್ನೋದು ಈಗ ನೆನಪು ಹೋಗ್ತದೆ. ಇಲ್ಲದಿದ್ರೆ ಅವರು ಅದೇ ದಲಿತರ ನಾವು ರಕ್ಷಣೆ ಮಾಡುವ ಮಾತನ್ನ ಇವ್ರು ಆಡ್ತಾ ಇರುವಂತ ವ್ಯಕ್ತಿಗಳು. ಇವತ್ತು ರಾಜಾರೋಷವಾಗಿ ಮಂಗಳೂರಿನ ನಡುಪೇಟೆಯಲ್ಲಿ ಈ ರೀತಿಯ ಮಾತುಗಳನ್ನ ಹೇಳಿದ್ದಾರೆ. ನಾವು ಇಲ್ಲಿರುವ ಶಾಸಕರು, ನಾವು ಬಿಜೆಪಿ ಶಾಸಕರು ಏನ್ ಮಾತಾಡಿದ್ರು ಸಹ ನಮ್ಮ ಮೇಲೆ ಸುಳ್ಳು ಕೇಸುಗಳನ್ನ FIR ಗಳನ್ನ ಹಾಕ್ತಾರೆ. ಇವತ್ತು ನಾವು ಕಮಿಷನರ್ ಬಳಿ ಹೋಗಿದ್ದೆವು, ನಾನು ವೇದವ್ಯಾಸ್ ಕಾಮತ್ ಮತ್ತು ಬಿಜೆಪಿಯ ಜಿಲ್ಲಾ ನಾಯಕರುಗಳು. ಅವ್ರ ಹತ್ರ ಹೇಳಿ, ನೀವು ಸುಮೋಟೋ ಆಗಿ ಇದು ರಾಷ್ಟ್ರದ್ರೋಹದ ಮಾತು ಮತ್ತು ಅಟ್ರಾಸಿಟಿ ವಿಶ್ವಾಸ ಇದೆ. ರಾಷ್ಟ್ರಪತಿಗಳ ಗವರ್ನರ್ ಮನೆಗೆ, ರಾಜ್ಯಪಾಲರ ಮನೆಗೆ ಹೋಗಿ ಅವರನ್ನ ಅಲ್ಲಿ ಅವರ ಮನೆಯಿಂದ ಒಕ್ಕಿಲೆಬ್ಬಿಸ್ತೇವೆ, ಅವರನ್ನ ಓಡಿಸ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ.